ಹೈ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಗುರುವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನೀವೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸದಾನಂದ್ ಟೀ ಕುಡಿತಾ ಇರ್ತಾರೆ. ಏನು ಹೇಳವ ಭೂಮಿ, ನೀನು ಮಾಡೋ ಚಹಾ ತುಂಬ ಚೆನ್ನಾಗಿರುತ್ತೆ. ನೀನು ಮಾಡೋ ಚಹಾ ಕುಡಿತಾ ಇದ್ರೆ ಎಂಥ ತಲೆನೋವಿರೋ ಪಟ್ ಅಂತ ಬಿಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಫೋನ್ ಬರ್ತಾ ಇರುತ್ತೆ ಭೂಮಿಗೆ. ಫೋನ್ ನಂಬರ್ನ ನೋಡ್ಬಿಟ್ಟು ನಿನ್ನೆಯಿಂದ ಯಾರೋ ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ, ಬೇಡದಿರೋ ಮಾತುಗಳನ್ನ ಆಡ್ಕೊಂಡು ಚಿನ್ನ ರನ್ನ ಅಂತ ಅಂದ್ಕೊಂಡು ನನಗೆ ತಲೆ ತಿಂತಾ ಇದ್ದಾರೆ ಅಂತ ಹೇಳ್ತಿರ್ತಾಳೆ. ಅವಾಗ ಅದು ಯಾರೋ ಭೂಮಿ, ಫೋನ್ನ ಕುಡೀಲಿ ನಾನು ಮಾತಾಡ್ತೀನಿ ಅಂತ ಸದಾನಂದ್ ಇಸ್ಕೊತಾರೆ. ಸದಾನಂದ್ ಇಸ್ಕೊಂಬಿಟ್ಟು, ಯಾರಲ್ಲ ನೀನು ಜಾಸ್ತಿ ಮಾತಾಡ್ತಿದ್ದೀನಿ, ನಿನಗೆ ಕೈಕಾಲು ಮುರಿದು ಸರಿಯಾಗಿ ರಿಮೈಂಡ್ ಎತ್ಬಿಡ್ತೀನಿ ನೋಡು ಅಂತ ಹೇಳ್ತಿರ್ತಾರೆ. ಅವಾಗ ಅವ್ನ ಫೋನಲ್ಲಿ ಮಾತಾಡ್ತಿರೋನು, ಸರ್ ನಾನು ಮಲ್ಲಿಗೆ ಲಾಡ್ಜಿಂದ, ಇಲ್ಲಿ ಭೂಮಿಯವ್ರು ಮಾಡೋ ಕಜ್ಜಾಯ ಎಲ್ಲ ತುಂಬ ಫೇಮಸ್ ಇದೆ. ಡೈಲಿ ಒಂದು 100 ಕಜ್ಜಾಯವರೆಗೂ ಖಾಲಿ ಆಗುತ್ತೆ. ನೀವು ಅವ್ರಿಗೆ ಕಜ್ಜಾಯದ ಆರ್ಡ್ರ್ ಕೊಡೋಣ ಅಂತ ಮಾಡಿದೆ ಸರ್ ಅಂತ ಹೇಳ್ತಾ ಇರ್ತಾರೆ. ಅವಾಗ ಭೂಮಿ, ಈ ನಂಬರಿನ ಫೋನ್ ಬಂದಿದ್ದು ನೋಡವ ಸದಾನಂದ್ ಅವ್ರು ಹೇಳ್ತಾರೆ. ಅವಾಗ ನಂಬರ್ನ ನೋಡ್ಬಿಟ್ಟು, ಇಲ್ಲ ಅಣ್ಣ ಈ ನಂಬರ್ ಅಲ್ಲ, ಅದು ಇನ್ನೊಂದು ನಂಬರು ಅಂತ ಹೇಳ್ತಾಳೆ. ಅಯ್ಯೋ ಇವ್ರು ಯಾರೋ ಕಜ್ಜಾಯದ ಆರ್ಡ್ರ್ ಕೊಡೋದಕ್ಕೆ ಮಾಡಿದ್ದಾರೆ ಕಣವ, ತಗೋ ಫೋನ್ ಮೇಲೆ ಮಾತಾಡು ಅಂತ ಕೊಡ್ತಾರೆ. ಅವಾಗ ಫೋನ್ ಮಾತಾಡ್ತಾಳೆ. ಮೇಡಮ್, ನಾವು ಮಲ್ಲಿಗೆ ಲಾಡ್ಜಿಂದ, ಇಲ್ಲಿ ನಿಮ್ಮ ಕಜ್ಜಾಯ ತುಂಬ ಫೇಮಸ್ಸು. ಡೈಲಿ ಒಂದು 100 ಕಜ್ಜಾಯ ಹತ್ರ ಸೇಲ್ ಆಗುತ್ತೆ. ಎಲ್ಲ ಒಂದು 4 ಗಂಟೆ ಹಂಗೆ ತಂಬಿಡಿ ಮೇಡಮ್, ನಿಮಗೆ ಒಂದು ಮಂತಿಗೆ ಬೇಕಾದಷ್ಟು ನಾವು ಅಡ್ವಾನ್ಸ್ನ ಕೊಟ್ಬಿಡ್ತೀವಿ, ನೀವು ಕಜ್ಜಾಯನ ಕೊಟ್ಬಿಟ್ಟು ಹೋಗಿವ್ರಂತೆ ಅಂತ ಹೇಳ್ತಾ ಇರ್ತಾನೆ. ಆಯಿತು ಸರ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಏನವ್ವ ಚಲೋ ಆರ್ಡ್ರ್ ಬರ್ತೈತೆ, ನೀನು ಕಜ್ಜಾಯ ನಮ್ಮ ಮಂಡ್ಯದಲ್ಲೇ ಫೇಮಸ್ಸು ಅಂತ ಸದಾನಂದ್ ರೇಗಿಸ್ತಾ ಇರ್ತಾರೆ. ಅವಾಗ ಭೂಮಿ ಖುಷಿ ಪಡ್ತಾ ಇರ್ತಾಳೆ. ಎಲ್ಲ ಅಶ್ವಿನಿ ಪ್ಲ್ಯಾನ್ ಆಗಿರುತ್ತೆ. ಅಶ್ವಿನಿ ಮತ್ತೆ ಓನರ್ ಕೈಯಲ್ಲಿ ಫೋನ್ ಮಾಡಿಸ್ತಾಳೆ. ಆವಾಗ ಅವ್ರು ಫೋನ್ ಪಿಕ್ ಮಾಡ್ತಾರಲ್ಲ, ಭೂಮಿ ಅವಳು ಹೇಳಿರೋ ಪ್ರಕಾರ ಅವಳು ಹೇಳಿರೋ ಲೊಕೇಶನ್ಗೆ ಕಜ್ಜಾಯನ ತಗೊಂಡು ಬರ್ತಾಳೆ. ಕಜ್ಜಾಯನ ತಗೊಂಡ್ಬಿಟ್ಟು ಅಲ್ಲಿ ರಿಸೆಪ್ಷನಲ್ಲಿ ಕೇಳ್ತಾಳೆ, ಸರ್ ಕಜ್ಜಾಯದ ಆರ್ಡ್ರ್ ಕೊಟ್ಟಿದ್ರು, ಅದಕ್ಕೆ ತಗೊಂಡಿದೆ ಅಂತ ಹೇಳ್ತಿರ್ತಾಳೆ. ಆವಾಗ ಮೀಟಿಂಗ್ ನಡೀತಾ ಇರೋದು ಮಾಡಿ ಮೇಲೆ ಕಣಮ್ಮ, ಮೇಲೆ ಹೋಗಿ ಕೊಟ್ಬಿಡಿ ಅಂತ ಹೇಳ್ತಾನೆ. ಆವಾಗ ಕಜ್ಜಾಯನ ಕೊಡೋದಕ್ಕೆ ಅಂತ ಮಾಡಿ ಮೇಲೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಓಡ್ಬರ್ತಾ ಇರುತ್ತೆ. ಪೊಲೀಸವ್ರು ರೈಡ್ ಮಾಡ್ತಾರಂತೆ, ನೆಡ್ರು ಅಂತ ಓಡ್ತಾ ಇರ್ತಾರೆ. ಆವಾಗ ಏನಿದು ಇವರೆಲ್ಲ ಹಿಂಗೆ ಓಡ್ತಾ ಇದ್ದಾರಲ್ಲ, ಪೊಲೀಸವ್ರು ಬರ್ತಿದ್ದಾರೆ ಅಂತ, ಯಾಕೆ ಹಿಂಗೆ ಓಡ್ತಿದ್ದಾರೆ ಅಂತ ನೋಡ್ತಿರ್ತಾಳೆ. ಆವಾಗ ಎಲ್ಲರೂ ಓಡೋಗ್ಬಿಡ್ತಾರೆ. ಆವಾಗ ಅವಳು ಕೆಳಗಡೆ ಇಳಿದು ಬರ್ತಾ ಇರ್ತಾಳೆ. ಆವಾಗ ಕೆಳಗಡೆ ಪೊಲೀಸವ್ರು ನಿಂತಿರ್ತಾರೆ. ಪೊಲೀಸವರು ಭೂಮಿನೂ ಇಟ್ಕೊತಾರೆ. ಅಯ್ಯೋ ನಾನು ಕಜ್ಜಾಯ ಕೊಡೋಕೆ ಬಂದಿದ್ದೆ, ನಾನು ಅಂಥವಳೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಅವ್ರ ಮಾತನ್ನ ಕೇಳ್ದೇನೆ, ನಡಿಯಮ್ಮ ನಾವು ಕಂಡಿದ್ದೀವಿ, ಎಲ್ಲರೂ ಅದೇ ಥರ ಹೇಳೋದು, ಇಲ್ಲಿ ಮಾಡೋ ಕೆಲಸ ಎಲ್ಲ ಕಚ್ಚಡ ಕೆಲಸನೇ, ನಡಿ ಅಂತ ಹೇಳ್ದಾಡ್ತಿರ್ತಾರೆ. ಅದನ್ನೆಲ್ಲ ಡೈರೆಕ್ಟ್ಲಿ ನ್ಯೂಸ್ ಚಾನಲ್ ಅವರು ಕವರೇಜ್ ಮಾಡ್ತಾ ಇರ್ತಾರೆ. ಪಾಪ ಭೂಮಿನೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವಳು ಎಷ್ಟೇ ಹೇಳಿದ್ರು ನಾನು ತಪ್ಪು ಮಾಡಿಲ್ಲ ಅಂತ ಅವ್ರು ಯಾರು ಅವ್ರ ಮಾತನ್ನ ಕೇಳೋದೇ ಇಲ್ಲ. ಅಶ್ವಿನಿ ಅಲ್ಲೇ ಸೈಡಲ್ಲಿ ನಿಂತಿರ್ತಾಳೆ. ನಿಂತ್ಕೊಂಡು ಭೂಮಿನ ಅರೆಸ್ಟ್ ಮಾಡ್ತಿರೋದನ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಜಿತ್ ಮನೆಯಲ್ಲಿ ಎಲ್ಲರೂ ಟೀ ಕುಡಿತಾ ಇರ್ತಾರೆ ಹಾಲಲ್ಲಿ ಕೂತ್ಕೊಂಡು. ಆವಾಗ ಅಜಿತ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಆವಾಗ ಟಿ ವಿಲಿ ನ್ಯೂಸ್ ಬರ್ತಾ ಇರುತ್ತೆ, ಬ್ರೇಕಿಂಗ್ ನ್ಯೂಸ್, ವೇಶ್ಯಾವಾಟಿಕೆ ನಡೀತಾ ಇತ್ತು ಲಾಡ್ಜಲ್ಲಿ, ಪೊಲೀಸವ್ರು ರೈಡ್ ಮಾಡಿದ್ದಾರೆ, ಎಲ್ಲರನ್ನೂ ಅರೆಸ್ಟ್ ಮಾಡಲಾಗಿದೆ ಅಂತ ತೋರಿಸ್ತಾ ಇರ್ತಾರೆ. ಆವಾಗ ಅದರಲ್ಲಿ ಭೂಮಿನೂ ಕಾಣಿಸ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಮನೆಯವರೆಲ್ಲ ಶಾಕ್ ಆಗ್ತಾ ಇರ್ತಾರೆ. ಏನಿದು ನಮ್ಮ ಭೂಮಿ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಅಂತ. ಆವಾಗ ದೇವಯಾನಿ ಅದಕ್ಕೆ ಉಪ್ಪು ಖಾರ ಸೇರಿಸಿ ಇನ್ನೂ ಎಲ್ರಿಗೂ ಕೋಪ ಬರೋ ರೀತಿ ಮಾತಾಡ್ತಾ ಇರ್ತಾಳೆ. ಆವಾಗ ಅಜ್ಜಿತ್ಗೂ ಟೆನ್ಷನ್ ಆಗ್ತಾ ಇರುತ್ತೆ, ಏನಿದು ಭೂಮಿ ಯಾಕೆ ಅಲ್ಲಿಗೆ ಹೋಗಿದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಜ್ಜಿ ಬೈತಾ ಇರ್ತಾರೆ, ನಾನು ಮೊದಲೇ ಹೇಳ್ದೆ ಇವಳು ಸವಾಸ ಬೇಡ ಅಂತ, ನೀವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವಳು ನಮ್ಮ ಮನೆಗೆ ಮದುವೆಯಾಗಿ ಕರ್ಕೊಬಂದಾಗಲೇ ನಾನು ಹೇಳ್ದೆ ಇಂಥವ್ರನ್ನೆಲ್ಲ ನಮ್ಮ ಮನೆಗೆ ಸೇರಿಸ್ಬಾರ್ದು ಅಂತ. ಆದರೆ ಇವಾಗ ಗೊತ್ತಾಯ್ತಾ, ನೋಡಿ ಅವಳು ಎಂಥ ಕಚಡ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಆಗ ಸಂಗೀತಾಗೆ ಕೋಪ ಬರುತ್ತೆ. ಅಮ್ಮ ನೀವು ನನ್ನ ಸೊಸೆ ಬಗ್ಗೆ ಗೊತ್ತಿಲ್ಲದೆ ಆ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ರಮಣ್ಣ ಕುಂಕುಮ ಮಾತನಾಡ್ತಾರೆ. ಇವಳು ಮಾತಾಡ್ತಾರೆ, ಇವಳು ಸೊಸೆನ ವಹಿಸ್ಕೊಂಡು ಬಂದ್ಬಿಡ್ತಾಳೆ. ಯಾವಾಗ್ಲೂ ಇಂಥ ವಿಷಯದಲ್ಲಿ ಯಾರಾದ್ರೂ ಬೇಕಾಬಿಟ್ಟು ಮಾತಾಡ್ತಾರೇನೆ, ಕಾಣ್ತಾ ಇಲ್ವಾ ಅಲ್ಲಿ ಟಿವಿಲಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅಜಿತ್ಗೆ ಕೋಪ ಬರುತ್ತೆ. ಎಲ್ಲ ಕಣ್ಣಲ್ಲಿ ನೋಡಿದ್ದೆಲ್ಲ ಸತ್ಯ ಆಗಿರೋದಿಲ್ಲ, ನಾವು ಅದನ್ನು ಪ್ರಮಾಣಿಸಿ ನೋಡಬೇಕು, ನಾನು ಅದೇನಿದೆ ಅಂತ ನೋಡ್ಕೊಂಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಜಿತ್ ಹೊಂಟೋಗ್ತಾನೆ. ಅಳ್ತಾ ಇರ್ತಾಳೆ. ಅವಾಗ ದೇವಯಾನಿ ಸಮಾಧಾನ ಮಾಡೋ ಥರ ನಾಟಕ ಆಡ್ತಾ ಇರ್ತಾಳೆ. ಆದರೆ ಅವಳಿಗೆ ಒಳ್ಳೊಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಶ್ವಿನಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ಮನೆಯಲ್ಲಿ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಮನಸಲ್ಲೇ ತುಂಬ ಖುಷಿ ಪಡ್ತಾ ಇರ್ತಾಳೆ.
ಅಂಜು ಹೇಳ್ತಾ ಇರ್ತಾಳೆ, ಇವಳು ನಮ್ಮ ಅಜ್ಜಿತ್ನ ಮದುವೆ ಆಗಿದ್ದಾಳೆ ಅಂತ ನನಗೆ ಇವಳ ಮೇಲೆ ಕೋಪ ಇತ್ತು, ಆದರೆ ಇಂಥ ಕೆಲಸ ಎಲ್ಲ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ರಮಣ್ ಹೇಳ್ತಾನೆ, ಎಲ್ಲರೂ ನಿಂತರ ಸ್ವೀಟ್ ಆಗಿರ್ತಾರೆ ಬೇಬಿ, ಎಲ್ಲರೂ ನಿಂತರ ಒಳ್ಳೆ ಮನೆಯಲ್ಲಿ ಬೆಳೆದಿದ್ರೆ ಅವರು ಚೆನ್ನಾಗೇ ಇರ್ತಿದ್ರು, ಆದರೆ ಈ ಥರ ಎಲ್ಲೆಲ್ಲೋ ಬೆಳೆದಿರೋರು ಈ ಥರ ಬಿಹೇವಿಯರ್ ಇಟ್ಕೊಂಡಿರ್ತಾರೆ, ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇನೆ ಅಂತ ಹೇಳ್ತಾ ಇರ್ತಾನೆ. ಅಜಿತ್ ಭೂಮಿ ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಈ ಕಾರಣದಿಂದ ಅಜಿತ್ ಭೂಮಿ ಇಬ್ಬರು ದೂರ ಆಗ್ತಾರ, ಏನಾಗ್ತದೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅವಯಾನಿ ತನ್ನ ಮಗಳು ಜೀವನನ ಸರಿ ಮಾಡಬೇಕು ಅಂತ ಭೂಮಿ ಜೀವನ ಹಾಳು ಮಾಡೋದಕ್ಕೆ ಇಂಥ ದಾರಿ ಬಗ್ಗೆ ಯೋಚನೆ ಮಾಡಿರ್ತಾಳೆ. ಒಬ್ಬಳು ಹೆಣ್ಣೆಂಗ್ಸಾಗಿ ಇನ್ನೊಬ್ಳು ಹೆಣ್ಣೆಂಗ್ಸು ಹೆಸರಿಗೆ ಮಸಿ ಬೀಳಿತಾರಲ್ಲ, ಅವ್ರು ಈ ಭೂಮಿಲಿ ಬದುಕೋದಕ್ಕೆ ಲಾಯಕ್ಕಿಲ್ಲ. ಇಂಥ ಕಚಡ ಕೆಲಸ ಮಾಡಿ ತನ್ನ ಮಗಳಿಗೆ ಆ ಮನೇಲಿ ಸೊಸೆಯನ್ನು ಪಟ್ಟ ಮತ್ತು ಅವ್ರ ಆಸ್ತಿ ನೋಡಿಬೇಕು ಅಂತ ಯೋಚನೆ ಮಾಡ್ತಾಳೆ. ಎಂಥ ಹೊಲ್ಸು ಬುದ್ಧಿಗಳು ಇರುತ್ತೆ ಇಂಥವ್ರಿಗೆ. ಇವ್ರ ಜೊತೆ ಸಪೋರ್ಟ್ ಮಾಡಿಕೊಂಡು ಅಶ್ವಿನಿನೂ ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾಳೆ. ಇಂಥ ಕೆಲಸಗಳನ್ನ ಮಾಡೋ ಬದಲು ಯಾವ್ದಾರ ಮೋರಿಗೆ ಬಿದ್ದು ಸಾಯೋದು ಬೆಸ್ಟು. ಯಾನಿ ಮತ್ತು ಅಶ್ವಿನಿ ಎಂಥ ಮೂರ್ಖರಂದರೆ, ನಿಮ್ಮಂಥ ಪಾಪಿಗಳಿಗೆ ಒಂದೇ ತಲೆ ಆದರೆ ಒಳ್ಳೆಯವ್ರನ್ನ ಸೇವ್ ಮಾಡೋದಕ್ಕೆ ದೇವ್ರು ಎಲ್ಲ ಕಡೆಯೂ ಇರ್ತಾನೆ. ಸದಾನಂದ್ ಫಸ್ಟ್ ಫೋನ್ ಅಟೆಂಡ್ ಮಾಡಿರ್ತಾನೆ. ಸದಾನಂದ್ಗೆ ಅವ್ನು ಫೋನ್ ಫಸ್ಟ್ ಮಾತಾಡೋದು, ಲಾಡ್ಜಲ್ಲಿ ಈ ಥರ ಕಜಾಯ ಆಗಬೇಕಾಗಿದೆ, ಕಜಾಯದ ಆರ್ಡ್ರ್ ಕೊಟ್ಟಿರ್ತಾರೆ. ಇವಾಗ ಅಜಿತ್ ಎನ್ಕ್ವೈರಿ ಮಾಡಬೇಕಾದ್ರೆ ಸದಾನಂದ್ ಈ ವಿಷಯನ ಅಜಿತ್ ಕೇಳದೇ ಇರ್ತಾನೆ. ಅಜಿತ್ಗೆ ಭೂಮಿ ಇನ್ನೋಸೆಂಟ್ ಅಂತ ವಿಷಯ ಗೊತ್ತಾಗದೇ ಇರತ್ತಾ, ಭೂಮಿನ ಸೇವ್ ಮಾಡಿ ಮನೆ ಕರ್ಕೊಂಡು ಬಂದೇ ಬರ್ತಾನೆ ಅಜಿತ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.